ಅಂತ. ನೋಡಿ ಕ್ವಶನ್ನು, ಸಾಲ್ವ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ವೈ ಡ್ಯಾಶ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಲಾಗ್ ಎಕ್ಸ್. ಹೇಳಿ ಹೆಂಗೆ ಮಾಡ್ತೀರಾ? ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ಇಂಟು ವೈ ಡ್ಯಾಶ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಲಾಗ್ ಎಕ್ಸ್. ಇದು ಕೌಚಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಹೆಂಗೆ ಗೊತ್ತಾಗುತ್ತೆ ಕೌಚಿಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ವೈ ಡಬಲ್ ಡ್ಯಾಶ್ ಜೊತೆಗೆ ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲೈ ಇರುತ್ತೆ, ವೈ ಡ್ಯಾಶ್ ಜೊತೆಗೆ ಎಕ್ಸ್ ಮಲ್ಟಿಪ್ಲೈ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ಜ್ಞಾಪಕ ಇಟ್ಕೊಳ್ಳಿ, ಮೊದಲೆಲ್ಲ ಹೆಂಗೆ ಇರ್ತಿತ್ತು ಹೇಳಿ? ವೈ ಡಬಲ್ ಡ್ಯಾಶ್ ಅಂದರೆ 2y ಡಬಲ್ ಡ್ಯಾಶ್ 3y ಡಬಲ್ ಡ್ಯಾಶ್ 3y ಡ್ಯಾಶ್ ಎಕ್ಸ್ ಎಲ್ಲ ಇರ್ತಿರಲಿಲ್ಲ. ಈ ಥರ ಬಂದರೆ ಕೌಚಿಸ್. ಅದು ಗೊತ್ತಾಗ್ತಿದೆಯಲ್ವಾ? ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಎಕ್ಸ್ ವೈ ಎಕ್ಸ್ ಮಲ್ಟಿಪ್ಲೈ ಇದ್ದರೆ ಡಿರೈವೇಟಿವ್ ಜೊತೆಗೆ ಕೌಚಿಸ್. ನಾವೇನು ಮಾಡಬೇಕಂದ್ರೆ ಇಲ್ಲಿ ಪುಟ್ ಹೇಳಿ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್. ಅವಾಗೇನಾಗುತ್ತೆ? ಆರ್ ಇ ಪವರ್ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್. ಯಾಕಂದರೆ ಲಾಗ್ ಈ ಕಡೆ ಬಂದರೆ ಇ ಪವರ್. ನೆಕ್ಸ್ಟ್ ಏನು ಮಾಡಬೇಕು? ದೆನ್ ವಿ ಹ್ಯಾವ್ ಹೇಳಿ ಫಾರ್ಮುಲಾ ಏನು ಬರೀಬೇಕು? ಎಕ್ಸ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಡಿ ವೈ. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದ್ರೇನು? ಡಿ ಇಂಟು ಡಿ ಮೈನಸ್ 1 ಇಂಟು ವೈ, ವೇರ್ ಡಿ ಅಂದ್ರೇನು? ಡಿ ಬೈ ಡಿ ಟಿ. ಇದು ಜನರಲ್ಲಾಗಿ ಕೋಚಿಸ್ಗೆ ಬರೆಯೋದು. ಗೊತ್ತಾಗ್ತಿದೆಯಲ್ವಾ? ಈಗ ಈಕ್ವೇಷನ್ ದೆನ್ ಈಕ್ವೇಷನ್ ಬಿಕಮ್ಸ್ ಅಂತ ಬರ್ಕೊಳ್ಳಿ. ಏನಂತ ಬರೀಬೇಕು? ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ, ಅಥವಾ ದೆನ್ ಈಕ್ವೇಷನ್ ಬಿಕಮ್ಸ್ ಅಂತ ಬರೆದ್ರೂ ನಡೆಯುತ್ತೆ. ಈಗ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದ್ರೇನು? ಡಿ ಇಂಟು ಡಿ ಮೈನಸ್ 1 ಇಂಟು ವೈ ಪ್ಲಸ್ ಎಕ್ಸ್ ವೈ ಡ್ಯಾಶ್ ಅಂದ್ರೇನು? ಡಿ ವೈ ಪ್ಲಸ್ ವೈ 2 ಕಾಸ್ ಸ್ಕ್ವೇರ್ ಲಾಗ್ ಎಕ್ಸ್ ಅಂದ್ರೇನು? ಟಿ. ಇಲ್ಲಿ ವೈನ ಕಾಮನ್ ತೊಗೊಂಡ್ರೆ ಉಳಿಯೋದೇನು? ಡಿ ಇಂಟು ಡಿ ಏನು? ಟಿ ಇಂಟು 1 ಏನು? ಇಂಟು ವೈ ಪ್ಲಸ್ ಡಿ ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು ಹೇಳಿ 2 ಕಾಸ್ ಸ್ಕ್ವೇರ್ ಟಿ. ವೈನ ಕಾಮನ್ ತೊಗೊಂಡ್ರೆ ಡಿ ಸ್ಕ್ವೇರ್ ಮೈನಸ್ ಡಿ ಪ್ಲಸ್ ಟಿ ಇಂಟು 1 ವೈ ಈಸ್ ಈಕ್ವಲ್ ಟು ಏನು? 2 ಕಾಸ್ ಸ್ಕ್ವೇರ್ ಟಿ. ಇಲ್ಲಿ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಡಿ ಸ್ಕ್ವೇರ್ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಟಿ. ಆಮೇಲೆ ಏನು ಮಾಡಬೇಕು? ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರಿಬೇಕು. ಹೇಳಿ ಎಮ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು ಏನು? 0. ಎಮ್ ಸ್ಕ್ವೇರ್ ಪ್ಲಸ್ 1 ಈ ಕಡೆ ಬಂದರೆ ಏನಾಗುತ್ತೆ? ಅವಾಗ ಎಮ್ ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1 ಅಂದರೆ ಏನು? ಐ. ಇಲ್ಲಿ 1i ಇದ್ದಂಗೆ ಇದು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಪ್ಲಸ್ ಆರ್ ಮೈನಸ್ ಎ ಐ ಇದ್ದರೆ ವೈಸಿ ಬರೆಯೋದು ಯಾವ ಥರ ನೋಡಿ? ಇಫ್ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಐ ಫಾರ್ಮ್ ಇದ್ದರೆ ವೈಸಿ ಬರೆಯೋದು ಯಾವ ಥರ ಅಂದರೆ C1 ಕಾಸ್ ಎ ಎಕ್ಸ್ ಪ್ಲಸ್ C2 ಸೈನ್ ಎ ಎಕ್ಸ್. ಇಲ್ಲಿ 1a ಇರೋದ್ರಿಂದ ಹೇಳಿ C1 ಕಾಸ್ 1t ಪ್ಲಸ್ C2 ಸೈನ್ 1t. ಯಾಕೆ ಟಿ ಅಂದರೆ ಡಿ ಈಸ್ ಈಕ್ವಲ್ ಟು ಡಿ ಬೈ ಡಿ ಟಿ. ವೈ ಸಿ ಬರ್ದಾದ್ಮೇಲೆ ಏನು ಬರೀಬೇಕು? ವೈ ಪಿ. ಅರ್ಥ ಆಗ್ತಿದೆಯಲ್ವಾ? ವೈ ಪಿ ಅಂದ್ರೇನು? 2 ಕಾಸ್ ಸ್ಕ್ವೇರ್ ಟಿ ಬೈ 2 ಕಾಸ್ ಸ್ಕ್ವೇರ್ ಡಿ ಸ್ಕ್ವೇರ್ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕಾಸ್ ಸ್ಕ್ವೇರ್ ಟಿನೂ ಕಾಸ್ ಎ ಟಿ ಎರಡೂ ಸೇಮಾ. ಕಾಸ್ ಎ ಟಿ ಬೈ ಎಫ್ ಆಫ್ ಡಿಗೆ ಕಂಪೇರ್ ಮಾಡಬೇಕು ನಾನು. ಆವಾಗ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಏನು ಮಾಡಬೇಕು ನಾನು? ಮೈನಸ್ ಎ ಸ್ಕ್ವೇರ್. ಕಾಸ್ ಎ ಟಿ ಕಾಸ್ ಸ್ಕ್ವೇರ್ ಟಿ ಸೇಮಾ? ಎ ಏನು ಇದರಲ್ಲಿ ಕಾಸ್ ಸ್ಕ್ವೇರ್ ಟಿಲಿ? ಹಾಂ, ರಾಂಗ್. ಅದು ಕಾಸ್ ಸ್ಕ್ವೇರ್ ಟಿ ಅಂದರೆ ಕಾಸ್ 2t ಅಂದರೆ A2. ಕಾಸ್ 2t ಕಾಸ್ ಸ್ಕ್ವೇರ್ ಟಿ ಎರಡೂ ಒಂದೇನಾ? ಬೇರೆ ಬೇರೆ. ಅದು ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಫಸ್ಟ್ ಏನು ಮಾಡಬೇಕು? ಕಾಸ್ ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ತಗೋಬೇಕು. ಕಾಸ್ ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ಏನು? 1/2 ಇಂಟು 1 ಪ್ಲಸ್ ಕಾಸ್ 2x. ಇಲ್ಲಿ ಎಕ್ಸಾಕ್ಟಲ್ಲಿ ಟಿ ಹಾಕಿದ್ರೆ ಕಾಸ್ ಸ್ಕ್ವೇರ್ ಟಿ ವಿಲ್ ಬಿಕಮ್ 1/2 ಟೈಮ್ಸ್ 1 ಪ್ಲಸ್ ಕಾಸ್ 2t.
ಹೇಳಿ ವೈ ಪಿ ಏನೈತೆ ಈಗ Sir, 2 ಇಂಟು 1 ಪ್ಲಸ್ ಕಾಸ್ 2t ಡಿವೈಡೆಡ್ ಬೈ d square plus 1. ಸಾರಿ ಏನು ಬರಿಬೇಕು 2 ಇಂಟು 1 ಪ್ಲಸ್ ಕಾಸ್ 2t. ಬೇಕಿದ್ರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೇಕಾದರೂ ಫಾರ್ಮುಲಾ ಯೂಸ್ ಮಾಡ್ಬೋದು. ಜಾಸ್ತಿ ತಲೆನೋವು ಮಾಡ್ಕೋಬೇಡಿ, ಈ ಥರ ಮಾಡಿ. ಕಾಸ್ ಸ್ಕ್ವೇರ್ ಟಿ ಅಂದ್ರೇನು 1/2 ಇಂಟು 1 ಪ್ಲಸ್ ಕಾಸ್ 2t. 2 ಕ್ಯಾನ್ಸಲ್, ಉಳಿಯೋದೇನು 1 ಪ್ಲಸ್ ಕಾಸ್ 2t ಡಿವೈಡೆಡ್ ಬೈ d square plus ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು ವೈ ಪಿ ಈಸ್ ಈಕ್ವಲ್ ಟು ಇದನ್ನ ಸಪ್ರೇಟ್ ಮಾಡ್ಕೊಳ್ಳಿ 1/2 d square ಪ್ಲಸ್ 1 ಆಮೇಲೆ ಕಾಸ್ 2t ಬೈ ಡಿ ಸ್ಕ್ವೇರ್ ಪ್ಲಸ್ 1. ಈಗ 1/d ಸ್ಕ್ವೇರ್ ಪ್ಲಸ್ 1 ಅಂದರೆ 1ನ ಏನು ಮಾಡ್ಬೇಕು ನೀವು e ಪವರ್ 0t ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ power minus 0. ಬೈ ಡಿ ಸ್ಕ್ವೇರ್ ಪ್ಲಸ್ 1. ಇಲ್ಲಿ ನೋಡಿ ಕಾಸ್ 2t ಅಂದರೆ ಎ ಅಂದ್ರೇನು, ಇಲ್ಲಿ ಕಂಪೇರ್ ಮಾಡಿ ಕಾಸ್ 2tನ ಕಾಸ್ 8 ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ Sir, cos 2t ಮತ್ತೆ sir 2 ಎ ಜಾಗದಲ್ಲಿ 2 ಇದೆ, ಕರೆಕ್ಟ್ ಅಲ್ವಾ? ಎ ಸ್ಕ್ವೇರ್ ಏನಾಗುತ್ತೆ sir 4 sir ಅಂದರೆ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಏನು ಮಾಡಬೇಕು ನಾವು -4. ಇಲ್ಲಿ ಹಾಕಿ -4 ಹಾಕಿದ್ರೆ ಡಿನಾಮಿನೇಟರ್ 0 ಆಗುತ್ತಾ? -4 ಆಗ್ತದೆ. ಡಿ ಸ್ಕ್ವೇರ್ ಜಾಗದಲ್ಲಿ -4 ಹಾಕಿದ್ರೆ ಡಿನಾಮಿನೇಟರ್ 0 ಆಗುತ್ತಾ? ಇಲ್ಲ ಸರ್. ಇಲ್ಲ. ಅಂದರೆ ಹೇಳಿ ಕಾಸ್ 2t ಬೈ -4 ಪ್ಲಸ್ 1. ಈಗ ನೋಡಿ 1 ಅಂದ್ರೇನು e ಪವರ್ 0t. e ಪವರ್ 0 ಅಂದ್ರೇನು 1. e ಪವರ್ ಇಲ್ಲಿ e ಪವರ್ at ಬೈ ಎಫ್ ಆಫ್ ಡಿ ಅಂದರೆ ಡಿ ರಿಪ್ಲೇಸ್ ಬೈ ಏನು ಮಾಡಬೇಕು d replaced by ಎ. ಡಿ ರಿಪ್ಲೇಸ್ ಬೈ ಎ ಅಂದ್ರೇನು ಎ ಏನು ಇದರಲ್ಲಿ ಕಂಪೇರ್ ಮಾಡಿದಾಗ 0 sir. ಡಿ ರಿಪ್ಲೇಸ್ ಬೈ ಎ ಅಂದರೆ ಏನು ಮಾಡಬೇಕು ಡಿ ರಿಪ್ಲೇಸ್ ಬೈ 0. ಡಿ ಜಾಗದಲ್ಲಿ 0 ಹಾಕಿದ್ರೆ ಡಿನಾಮಿನೇಟರ್ 0 ಆಗುತ್ತಾ? ಬೇಕಿದ್ರೆ ಕ್ಯಾಲ್ಸಿಲೇ ಮಾಡಬೇಕು ಅಂತಲ್ಲ, ಇಲ್ಲೇ ಚೆಕ್ ಮಾಡ್ಕೊಳ್ಳಿ. ಈ ಜಾಗದಲ್ಲಿ 0 0 ಹಾಕಿ. ಡಿ ಜಾಗದಲ್ಲಿ 0 ಹಾಕಿದ್ರೆ ಡಿನಾಮಿನೇಟರ್ ಏನು ಬರುತ್ತೆ ಸರ್ 1 ಸರ್ 1. ಅರ್ಥ ಆಗ್ತಿದೆಯಲ್ವಾ? ವೈ ಪಿ ಏನು e ಪವರ್ 0t ಅಂದರೆ 1ನೇ ತಾನೇ 1/1. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇದು 0 ಬರಲ್ಲ, ಅದಕ್ಕೆ ಡಿ ಜಾಗದಲ್ಲಿ ಏನು ಹಾಕೋಬೋದು 0 ಹಾಕ್ಕೋಬೋದು. ನೋಡಿ ಈ ಥರನೇ ಮಾಡಬೇಕಂತಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಇದ್ರ ಬದಲು ಏನು ಮಾಡಿ ಇನ್ನೊಂದು ಫಾರ್ಮುಲಾ ಹೇಳ್ತೀನಿ. ಟಿ ಇಲ್ಲ ಅಂದ್ಕೊಳ್ಳಿ, ಅಲ್ಲಿ ಟೀನೇ ಇಲ್ಲ, ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಡಿ ಬಂದರೆ ನೀವು ಡಿ ರಿಪ್ಲೇಸ್ ಬೈ ಏನು ಮಾಡ್ಕೊಳ್ಳಿ 0 ಡೈರೆಕ್ಟಾಗಿ. ಗೊತ್ತಾಗ್ತಿದೆಯಲ್ವಾ? ಇದೆಲ್ಲ e ಪವರ್ 0t ಎಲ್ಲ ಬರೆಯೋದು ಬೇಕಾಗಿಲ್ಲ. ಡಿ ಜಾಗದಲ್ಲಿ ಏನು ಹಾಕ್ಕೋಬೇಕು 0. ಏನಾದರೂ ಡಿನಾಮಿನೇಟ್ರಲ್ಲಿ ಜ್ಞಾಪಕ ಇಟ್ಕೊಳ್ಳಿ, 0 ಹಾಕಿದ್ರೆ 0 ಬಂದರೆ ಮಲ್ಟಿಪ್ಲೈ ಬೈ ಟಿ ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಅದು ಮಾಮೂಲಿ ಪ್ರೊಸೀಜರ್. ಈಗ ಹೇಳಿ 1/0 ಸ್ಕ್ವೇರ್ ಪ್ಲಸ್ 1. ಯಾಕೆ ಕಾನ್ಸ್ಟೆಂಟ್ ಇದೆ, ಟಿ ಇಲ್ಲ, ಅದಕ್ಕೆ ಡಿ ಜಾಗದಲ್ಲಿ ಏನು ಹಾಕ್ಕೋಬೇಕು, ಯಾವಾಗ ಟಿ ಇರಲ್ಲ ಆವಾಗ ಹಾಕ್ಕೋಬಿಡಿ. ಈಗ ಹೇಳಿ ಏನಾಯಿತು ವೈ ಪಿ? ಇದು 1/0 ಸ್ಕ್ವೇರ್ ಪ್ಲಸ್ 1 ಅಂದರೆ 1. ಇದು ಕಾಸ್ 2t ಬೈ -3. ಅಥವಾ ವೈ ಪಿ ಇಸ್ ಈಕ್ವಲ್ ಟು ಏನಂತ ಬರಿಬೋದು ನಾವು 1 ಮೈನಸ್ ಕಾಸ್ 2t ಬೈ 3. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ವೈ ಇಸ್ ಈಕ್ವಲ್ ಟು ವೈ ಪಿನೂ ಆಯಿತು, ವೈ ಸಿನೂ ಆಯಿತು. ಏನು ಮಾಡ್ಬೇಕು ನಾವು? ವೈ ಇಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ. ವಾಟ್ ಈಸ್ ವೈ ಸಿ? C1 ಕಾಸ್ 1t ಪ್ಲಸ್ C2 ಸೈನ್ 1t ಪ್ಲಸ್ ವೈ ಪಿ ಏನು 1 ಮೈನಸ್ ಕಾಸ್ 2t ಬೈ 3. ವಾಟ್ ಈಸ್ ಸಿ? ಇಲ್ಲಿ ಟಿ ಅಂದರೆ ಲಾಸ್ಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಟಿ ಅಂದರೆ ಏನು ಲಾಗ್ ಎಕ್ಸ್. ಎಲ್ಲೆಲ್ಲಿ ಟಿ ಇದೆ ಅಲ್ಲಿ ಲಾಗ್ ಎಕ್ಸ್ ಹಾಕಿ. ಹೇಳಿ C1 ಕಾಸ್ 1 ಲಾಗ್ ಎಕ್ಸ್ ಅಂದರೆ ಬರೀ ಲಾಗ್ ಎಕ್ಸ್ ಬರೆದು ನಡೆಯುತ್ತೆ. C2 ಸೈನ್ 1 ಲಾಗ್ ಎಕ್ಸ್ ಅಂದರೆ ಬರೀ ಲಾಗ್ ಎಕ್ಸ್ ಬರೆದು ನಡೆಯುತ್ತೆ. 1 ಇಂಟು ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಪ್ಲಸ್ 1 ಮೈನಸ್ ಕಾಸ್ 2 ಟಿ ಜಾಗದಲ್ಲಿ ಲಾಗ್ ಎಕ್ಸ್ ಹಾಕಿ ಡಿವೈಡೆಡ್ ಬೈ ಏನು 3. ಗೊತ್ತಾಗ್ತಿದೆಯಲ್ವಾ? ಇಷ್ಟೇ ಮುಗೀತು ಪ್ರಾಬ್ಲಮ್. ಇದನ್ನ ಇನ್ನೊಂದು ಸತಿ ಹೇಳ್ಬಿಡಲ್ಲ? ಹೇಳಿ x²y" ಪ್ಲಸ್ xy' ಪ್ಲಸ್ y ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಲಾಗ್ ಎಕ್ಸ್. ನಾವೇನು ಮಾಡಬೇಕು ಕ್ವಶನ್ನ ಬರ್ಕೋಬೇಕು. ಪ್ಲಸ್ ಪುಟ್ ಟಿ ಈಸ್ ಈಕ್ವಲ್ ಟು ಏನು ಆರ್ ಇ ಪವರ್ ಟಿ ಏನಾಗುತ್ತೆ ಎಕ್ಸ್. ದೆನ್ ವಿ ಹ್ಯಾವ್
ಎಕ್ಸ್ ವೈ ಡ್ಯಾಶ್ ಏನಾಗುತ್ತೆ ಡಿ ವೈ, ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಏನಾಗುತ್ತೆ ಡಿ ಇಂಟು ಡಿ ಮೈನಸ್ ಒನ್ ಇಂಟು ವೈ, ವೈಯರ್ ಡಿ ಅಂದ್ರೇನು ಡಿ ಬೈ ಡಿ ಟಿ. ದೆನ್ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಇದ್ರ ಬದಲು ಇದು ಬರೀರಿ, ಇದ್ರ ಬದಲು ಇದು ಬರೀರಿ, ಇದು ಹಂಗೆ ಇರಲಿ. 2 ಕಾಸ್ ಸ್ಕ್ವೇರ್ ಲಾಗ್ ಎಕ್ಸ್ ಬದಲು ಟಿ ಬರೀರಿ. ಆಮೇಲೆ ಡಿ ಇಂಟು ಡಿ ಏನು ಡಿ ಸ್ಕ್ವೇರ್, ಡಿ ಇಂಟು 1 ಡಿ, ಇದು ಹೆಂಗೆ ಇರಲಿ. ವೈನ ಕಾಮನ್ ತೊಗೊಳ್ಳಿ, ಡಿ ಸ್ಕ್ವೇರ್ ಮೈನಸ್ ಡಿ ಪ್ಲಸ್ 1 ಈಸ್ ಈಕ್ವಲ್ ಇಂಟು ವೈ ಈಸ್ ಈಕ್ವಲ್ 2 ಕಾಸ್ ಸ್ಕ್ವೇರ್ ಟಿ. ಡಿ ಸ್ಕ್ವೇರ್ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಟಿ. ಯಾಕಂದರೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್. ಆಕ್ಸಿಲರಿ ಈಕ್ವೇಷನ್ ಈಸ್ ಹೇಳಿ ಪ್ಲಸ್ 1 0 ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 1, ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಐ ಇದ್ದರೆ ವೈ ಸಿ C1 ಕಾಸ್ 1 ಟಿ ಪ್ಲಸ್ C2 ಸೈನ್ 1 ಟಿ. ವೈ ಪಿ ಅಂದ್ರೇನು 2 ಕಾಸ್ ಸ್ಕ್ವೇರ್ ಟಿ ಡಿವೈಡ್ ಬೈ ಡಿ ಸ್ಕ್ವೇರ್ ಪ್ಲಸ್ 1. ವೈ ಪಿ ಅಂದ್ರೇನು 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ಏನು, ಇದೆಲ್ಲ ರಫ್ ವರ್ಕು ಬರೆಯೋಕ್ಕೆ ಹೋಗಬೇಡಿ. 1/2 ಇಂಟು 1 ಪ್ಲಸ್ ಕಾಸ್ 2 ಟಿ, 2 ಕ್ಯಾನ್ಸಲ್. ಉಳಿಯೋದೇನು 1 ಪ್ಲಸ್ ಕಾಸ್ 2 ಟಿ ಬೈ ಡಿ ಸ್ಕ್ವೇರ್ ಪ್ಲಸ್ 1, 1 ಬೈ ಡಿ ಸ್ಕ್ವೇರ್ ಪ್ಲಸ್ 1 ಕಾಸ್ 2 ಟಿ ಬೈ ಡಿ ಸ್ಕ್ವೇರ್ ಪ್ಲಸ್ 1. ಕಾನ್ಸ್ಟೆಂಟ್ ಬೈ ಎಫ್ ಆಫ್ ಡಿ ಇದ್ದರೆ ಡಿ ಜಾಗದಲ್ಲಿ 0 ಹಾಕಿ, ಕಾಸ್ ಎ ಟಿ ಬೈ ಎಫ್ ಆಫ್ ಡಿ ಇದ್ದರೆ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್ ಮಾಡಿ. ಇಲ್ಲಿ ಎ ಅಂದ್ರೇನು 2, ಎ ಸ್ಕ್ವೇರ್ ವಿಲ್ ಬಿಕಮ್ 4, ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ 4. ಕಾಸ್ 2 ಟಿ ಬೈ ಮೈನಸ್ 4 ಪ್ಲಸ್ 1 ಆಗುತ್ತೆ. ಇದು 1/1 1 ಆಗುತ್ತೆ. ಕಾಸ್ 2 ಟಿ ಬೈ ಮೈನಸ್ 3 ಆಗುತ್ತೆ. ಮೈನಸ್ನ ಈ ಕಡೆ ಕಳಿಸಿ, ಲಾಸ್ಟಲ್ಲಿ ವೈ ಈಸ್ ಈಕ್ವಲ್ ಟು ಏನು ಮಾಡಿ ವೈ ಸಿ ಪ್ಲಸ್ ವೈ ಪಿ. ಇದು ವೈ ಸಿ, ಇದು ವೈ ಪಿ ಆ್ಯಡ್ ಮಾಡಿ. ಲಾಸ್ಟಲ್ಲಿ ಏನು ಮಾಡಬೇಕು, ಟಿ ಜಾಗದಲ್ಲಿ ಏನಾಗಬೇಕು ಲಾಗ್ ಎಕ್ಸ್, ಎಲ್ಲೆಲ್ಲಿ ಟಿ ಇದೆ ಲಾಗ್ ಎಕ್ಸ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.